ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಗೆ ಸಿದ್ಧ ಇರುವಂತೆ ನಾಗೇಂದ್ರಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಐಡಿ ರಿಪೋರ್ಟ್ ಇವತ್ತು ಸಂಜೆ ಸರ್ಕಾರದ ಕೈ ಸೇರುತ್ತೆ. ಸೊ ಆ ರಿಪೋರ್ಟ್ ಬರ್ತಾ ಇದ್ದ ಹಾಗೆ ಈ ಬೆಳವಣಿಗೆಗೆ ಮತ್ತಷ್ಟು ಚುರುಕು ಪಡ್ಕೊಳ್ಳುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಾಗೇಂದ್ರ ತಲೆದಂಡ ಅನಿವಾರ್ಯ ಆಗ್ತಾ ಇದೆ ಸರ್ಕಾರಕ್ಕೆ. ಆಮೇಲೆ ನಾಗೇಂದ್ರ ಅವ್ರಿಗೂ ರಾಜೀನಾಮೆ ಕೊಡೋದು ಅನಿವಾರ್ಯ ಆಗ್ತಾ ಇದೆ. ಮೊದಲು ಈ ಪ್ರಕರಣ ಆಚೆ ಬರ್ತಾ ಇದ್ದ ಹಾಗೆ ಅವ್ರು ಹೇಳಿದ್ದು ನಾನು ರಾಜೀನಾಮೆ ಯಾಕೆ ಕೊಡ್ತೀನಿ, ಆ ಥರದ್ದು ಪ್ರಶ್ನೆನೇ ಇಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಪ್ರತಿದಿನ ಬರ್ತಾ ಇರುವಂತಹ ಸ್ಫೋಟಕ ವಿಚಾರಗಳು ನಾಗೇಂದ್ರ ಅವರಿಗೆ ವಾಲ್ಮೀಕಿ ಬಹುಕೋಟಿ ಹಗರಣದ ಅಂದ್ರೆ ನಿಗಮದ ಬಹುಕೋಟಿ ಹಗರಣದ ಉರುಳು ಸುತ್ತಕೊಳ್ತಾ ಇರೋದು ನಿಧಾನಕ್ಕೆ ಸ್ಪಷ್ಟವಾಗ್ತಾ ಇದೆ. ಮತ್ತು ಸಾಕಷ್ಟು ಪುರಾವೆಗಳನ್ನ ಪಬ್ಲಿಕ್ ಡೊಮೈನ್ ನಲ್ಲಿ ಕೂಡ ಬಿಡೋ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇರೋದ್ರಿಂದ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಹಾಗೂ ನಾಗೇಂದ್ರ ಬಳಿ ಇರುವಂತಹ ಏಕೈಕ ಆಯ್ಕೆ ಅಂತ ಹೇಳಿದ್ರೆ ಅದು ರಾಜೀನಾಮೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಷ್ಟು ದಿನ ಪ್ರಯತ್ನ ಪಡ್ತಾ ಇದ್ರು ನಾಗೇಂದ್ರ ಅವರು. ಆದ್ರೆ ಸಮಸ್ಯೆ ಇನ್ನಷ್ಟು ಜಟಿಲ ಆಗ್ತಾ ಹೋಗ್ತಾ ಇದೆ. ಸಿಬಿಐ ಎಂಟ್ರಿ ಆದ್ಮೇಲಂತೂ ಸಾಲು ಸಾಲು ಅರೆಸ್ಟ್ಗಳು ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಅದೆಲ್ಲಕ್ಕೂ ಮುಂಚೆನೆ ನಾವೇ ರಾಜೀನಾಮೆಯನ್ನ ಪಡ್ಕೊಂಡ್ವಿ ಅಂತ ಹೇಳಿದ್ರೆ ಒಂದು ಕೌಂಟರ್ ಮಾಡೋದಕ್ಕೂ ಕೂಡ ವಿಪಕ್ಷಗಳ ಆರೋಪಕ್ಕೆ ಕೌಂಟರ್ ಮಾಡೋದಕ್ಕೂ ಕೂಡ ಸರ್ಕಾರದ ಬಳಿ ಸರಕಿರುತ್ತೆ. ಇಲ್ಲಾಂದ್ರೆ ಅದರ ಕೊರತೆ ಕಾಣುತ್ತೆ. ಹಾಗೂ ವಿಪಕ್ಷಗಳ ಬಾಯಿಗೆ ಈಗಾಗಲೇ ನಾವು ಆಹಾರ ಆಗಿದ್ದೀವಿ. ಬಿಜೆಪಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೂ ಬೇಕಾದಂತಹ ಸಿದ್ಧತೆ ಹಾಗೂ ವೇದಿಕೆಯನ್ನ ಈಗಾಗಲೇ ಮಾಡ್ಕೊಳ್ತಾ ಇದೆ. ಪ್ರತಿದಿನ ಕೂಡ ಸುದ್ದಿಗೋಷ್ಠಿಯ ಮೂಲಕ ವಾಗ್ದಾಳಿಯನ್ನ ನಡೆಸ್ತಾ ಇದೆ. 1 ವರ್ಷದ ಅವಧಿಯಲ್ಲಿ ಈ ಸರ್ಕಾರಕ್ಕೆ ಅಂಟಿರುವಂತಹ ಬಹುದೊಡ್ಡ ಭ್ರಷ್ಟಾಚಾರದ ಕಳಂಕ. ಸೊ ಕಳಂಕದಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ ಸಚಿವರ ತಲೆದಂಡ ಅನಿವಾರ್ಯ ಅನ್ನೋ ಸ್ಥಿತಿಗೆ ಸರ್ಕಾರ ಕೂಡ ಬಂದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಈ ಸೂಚನೆಯನ್ನಂತೂ ಸಿಎಂ ಕೊಟ್ಟಿದ್ದಾರಂತೆ. ಫೈನಲಿ ಜೂನ್ 4ರ ಒಳಗೆ ಡೆವಲಪ್ಮೆಂಟ್ ಆದ್ರೂ ಆಶ್ಚರ್ಯ ಇಲ್ಲ. ಸರ್ಕಾರದ ಅಂದ್ರೆ ಸಿದ್ದರಾಮಯ್ಯ ಅವರ ಈ ಅವಧಿಯಲ್ಲಿ ಮೊದಲ ವಿಕೆಟ್ ನಾಗೇಂದ್ರ ಅವರದ್ದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತಾ ಅನ್ನೋದು ಪ್ರಶ್ನೆ. ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ ಮೊದಲ ವಿಕೆಟ್ ಪತನ ಆಗಿತ್ತು ಸಂತೋಷ್ ಲಾಡ್ ಅವರದ್ದು ಇಲ್ಲಿಗಲ್ ಮೈನಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಸಿದ್ದರಾಮಯ್ಯ ಅವರು ಏನಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ, ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಚರ್ಚೆಗಳಾಗಿದೆ? ಪ್ರಮುಖವಾಗಿ ಏನು ನಾಗೇಂದ್ರ ಅವರ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು ಮತ್ತೆ ಇದು ಸಿಬಿಐಗೆ ಏನಾದರೂ ರೆಫರ್ ಆದರೆ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಸೂಚನೆಯನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಸಚಿವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಇಡೀ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂಥ ವಾದವನ್ನು ಸಚಿವರು ಮಾಡಿದರು. ಆದರೂ ಕೂಡ ಬ್ಯಾಂಕ್ನವರು ಯೂನಿಯನ್ ಬ್ಯಾಂಕ್ನವರು ಇದನ್ನು ಸಿಬಿಐಗೆ ಪತ್ರವನ್ನು ಬರೆದಿದ್ದಾರೆ. ಇಡೀ ಹಗರಣದ ಬಗ್ಗೆ ಒಂದು ತನಿಖೆ ಆಗಬೇಕು ಅನ್ನುವಂಥದ್ದು. ಯಾಕಂದರೆ ಸರ್ಕಾರದ ಕಡೆಯಿಂದ ಯೂನಿಯನ್ ಬ್ಯಾಂಕ್ನ ಕೆಲವು ಅಧಿಕಾರಿಗಳ ವಿರುದ್ಧ FIR ಕೂಡ ದಾಖಲಾಗಿರೋದ್ರಿಂದ ಅಥವಾ ಹಿರಿಯ ಅಧಿಕಾರಿಗಳು ನಮ್ಮ ಪಾತ್ರ ಇಲ್ಲ ಅನ್ನೋದಾದರೆ ಇದ್ರ ಬಗ್ಗೆ ಸಿಬಿಐ ತನಿಖೆ ಆಗಲಿ ಅನ್ನುವಂಥ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ಏನಾದರೂ ಸಿಬಿಐನವರು FIR ಮಾಡಿಕೊಂಡ್ರೆ ಅಥವಾ ತನಿಖೆಗೆ ಮುಂದಾದರೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಸೂಚನೆಯನ್ನು ಸಚಿವ ನಾಗೇಂದ್ರ ಅವರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸದ್ಯಕ್ಕೆ ರಾಜೀನಾಮೆ ಕೊಡೋದು ಬೇಡ, ಹಾಗೇನಾದರೂ ಡೆವಲಪ್ಮೆಂಟ್ ಆದರೆ ಕೊಡಬೇಕು ಅನ್ನುವಂಥದ್ದು. ಜೊತೆಗೆ CID ರಿಪೋರ್ಟ್ ಕೂಡ ಇವತ್ತು ಸಂಜೆ ಒಳಗಾಗಿ ಸರ್ಕಾರದ ಕೈ ಸೇರುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಮಮತಾ, ಅಂದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನನ ಖಂಡಿತ. ಅಂದರೆ ಹಾಗೇನಾದರೂ ಸಿಬಿಐ ಮಟ್ಟಕ್ಕೆ ಹೋದಾಗ ಸಹಜವಾಗಿ ಸರ್ಕಾರವೂ ಕೂಡ ಮುಜುಗರಕ್ಕೆ ಸಿಲುಕುತ್ತೆ. ಯಾಕಂದರೆ ಸರ್ಕಾರದ ಭಾಗವಾಗಿರುವ ಸಚಿವರೊಬ್ಬರೂ ಒಳಗೊಂಡಂತೆ ಸಿಬಿಐ ತನಿಖೆ ನಡೀತಾ ಇದೆ ಅನ್ನುವಂಥದ್ದು. ಆಗ ಸಹಜವಾಗಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಸದ್ಯಕ್ಕೆ CIDಯ ವರದಿ ಇವತ್ತು ಬರೋದ್ರಿಂದ ಅದರಲ್ಲಿ ಏನು ಬರುತ್ತೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಆದರೆ ಅದನ್ನು ಮೀರಿಯೂ ಕೂಡ ಸಿಬಿಐ ಎಂಟ್ರಿ ಆದರೆ ಸಹಜವಾಗಿಯೇ ನಾಗೇಂದ್ರ ಅವರಿಗೆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂಥದ್ದು. ಸಹಜವಾಗಿಯೇ ರಾಜೀನಾಮೆಯನ್ನು ಪಡಿತಾರೆ ಅನ್ನುವಂಥ ಸೂಚನೆ. ಹಾಗಾಗಿ ಆ ಮಟ್ಟಕ್ಕೆ ಹೋದರೆ ಮಾತ್ರ ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಸೂಚನೆಯಂತೂ ಸ್ಪಷ್ಟವಾಗಿ ಕೊಟ್ಟಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್. ಒಟ್ಟಿನಲ್ಲಿ ಸಚಿವ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ ನಾಗೇಂದ್ರ ಅವರಿಗೆ ಅನ್ನೋದು ಬಹಳ ಸ್ಪಷ್ಟ.